ಸೊ ಯಾವ ಯಾಕೆ ನಾವು ಎಲ್ಲ ತಿಳ್ಕೋಬೇಕು ಈ ಸತ್ಸಂಗ, ಸ್ವಾಧ್ಯಾಯ. ಸೊ ಎಸೆನ್ಸ್ ಏನು? ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಎಸೆನ್ಸ್. ಇದೆಲ್ಲ ಯಾಕೆ ಸಿಂಪಲ್ ಆಗಿ ಜನರಲ್ ಲೈಫ್ ಅಲ್ಲಿ ಯಾವ ತರ ಯೂಸ್ ಮಾಡಬೇಕು. ಸೊ ಇಫ್ ಯು ಆರ್ ರೆಡಿ, ಜಸ್ಟ್ ರೈಟ್ ಇಟ್ ಡೌನ್ ಟುಡೇಸ್ ಪಾಯಿಂಟ್ಸ್. ತುಂಬಾ ಜನಕ್ಕೆ ಇದು ಏನೋ ಒಂದು ರಾಕೆಟ್ ಸೈನ್ಸ್ ಸ್ಪಿರಿಚುವಾಲಿಟಿ ಅನ್ನೋದು. ಕೆಲವರಿಗೆ ಅಬ್ಬಾ ನಾನು ಇನ್ನೂ ಇಯರ್ಸ್ ಟುಗೆದರ್ ಸಾಧನೆ ಮಾಡಬೇಕು, ಆ ತರ ರಾಂಗ್ ಮೈಂಡ್ ಸೆಟ್ ಇಟ್ಕೋಬಾರ್ದು. ರೈಟ್ ನೌ ರೈಟ್ ಹಿಯರ್ ಎನ್ಲೈಟ್ಮೆಂಟ್ ಇಸ್ ದೇರ್. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಾವು ಎಷ್ಟೋ ಶಾಸ್ತ್ರಗಳು ಓದಿ ಓದಿ ಏನಾಗತ್ತಂದ್ರೆ, ಓನ್ಲಿ ಒನ್ ಕಾನ್ಸೆಪ್ಟ್ ಓನ್ಲಿ ಒನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಕಾಲ್ಡ್ ಕ್ರಿಯೇಟರ್ ಅಂಡ್ ಕ್ರಿಯೇಷನ್. ಕ್ರಿಯೇಟರ್ ಅಂಡ್ ಕ್ರಿಯೇಷನ್. ಸರಿ, ಓಕೆ. ಕ್ರಿಯೇಟರ್ಗೆ ಇನ್ನೊಂದು ಮಲ್ಟಿಪಲ್ ವರ್ಡ್ಸ್ ಹೇಳಿ. ಆತ್ಮ. ಕ್ರಿಯೇಟರ್ ಇಸ್ ಈಕ್ವಲ್ ಟು ಆತ್ಮ, ಚೈತನ್ಯ, ಬ್ರಹ್ಮನ್. ಓಕೆ, ಪುರುಷ, ಮಹಾಪರಿಶೂನ್ಯ. ಓಕೆ, ಇದೆಲ್ಲ ಕ್ರಿಯೇಟರ್. ಶಿವ ಇಲ್ಲ, ಅದು ಸಾಕ್ಷಿ, ಅಬ್ಸರ್ವರ್ ಸ್ಟೇಟ್, ಅದು ಬೇರೆ ಲೆವೆಲ್. ಬ್ರಹ್ಮನ್, ಆತ್ಮ, ಪುರುಷ, ಮಹಾಪರಿಶೂನ್ಯ, ಚೈತನ್ಯ, ಮೂಲ ಚೈತನ್ಯ, ವಾಟ್ ಎವರ್, ಮೂಲ ಚೈತನ್ಯ ಆರ್ ಚೈತನ್ಯ, ಇದೆಲ್ಲ ಕ್ರಿಯೇಟರ್. ದೆನ್ ಕಮ್ಸ್ ಟು ಕ್ರಿಯೇಷನ್. ಇದು ಅರ್ಥ ಮಾಡ್ಕೊಳ್ಳಿ. ಇಟ್ ಹ್ಯಾಸ್ ಟು ಪ್ರಿಂಟ್ ಇನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಕ್ರಿಯೇಷನ್. ಕ್ರಿಯೇಷನ್ ಅಂದ್ರೆ, ಈ ಕ್ರಿಯೇಟರ್ ಕ್ರಿಯೇಷನ್ ಮಾಡಬೇಕು ಅಂತ ಮಲ್ಟಿಪಲ್ ಅಂದ್ರೆ ಚತುರ್ಮುಖ ಬ್ರಹ್ಮ ಆಗ್ತಾರೆ. ಚತುರ್ಮುಖ ಅಂದ್ರೆ ಸೇಮ್ ಎನರ್ಜಿ, ಸೇಮ್ ಸೆಂಟರ್ ಬ್ರಹ್ಮನಿಂದ, ಕ್ರಿಯೇಟರ್ ಇಂದ ಒಂದು ಫಿಸಿಕಲ್ ಮೆಟೀರಿಯಲ್ ತರ ಆಗ್ತಾ ಇರುತ್ತೆ. ಲೈಟ್ ಇಂದ, ಕಾಂತಿ. ನಾವು ಈ ಮೂಲ ಚೈತನ್ಯದಿಂದ ಚತುರ್ಮುಖ ಬ್ರಹ್ಮ, ಒಂದ್ ಮುಖ ಏನಂದ್ರೆ ಸೃಷ್ಟಿ, ಕ್ರಿಯೇಷನ್ ಆಗ್ತಾ ಇರುತ್ತೆ. ಇನ್ನೊಂದು ಮುಖ ಏನಂದ್ರೆ ಅಬ್ಸರ್ವರ್. ಇನ್ನೊಂದು ಮುಖ ಏನಂದ್ರೆ ಸ್ಪಿರಿಟ್. ಸ್ಪಿರಿಟ್ ಅಂದ್ರೆ ಲಾಸ್. ಅಂದ್ರೆ ನಾವು ಒಂದು ಲೇಔಟ್ ಕಟ್ಬೇಕು, ಇಲ್ಲ ಅಂದ್ರೆ ಒಂದು ಮನೆ ಕಟ್ಬೇಕು ಅಂದ್ರೆ ರೂಲ್ಸ್ ಇರುತ್ತೆ, ಧರ್ಮಗಳು. ಆ ಸ್ಪಿರಿಚುವಲ್ ಲಾಸ್ ಅಂತ ಹೇಳ್ತೀವಿ. ಆ ಲಾಸ್ ಎಲ್ಲ ಇರೋದು ಸ್ಪಿರಿಟ್ ಅಲ್ಲಿ. ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಬರೀ ಕಾಂತಿ ಮಾತ್ರ ಇರುತ್ತೆ. ಯೂನಿವರ್ಸ್ಗೆ ಸಂಬಂಧಪಟ್ಟು ನಿಯಮಗಳು ಮಾತ್ರ ಇರುತ್ತೆ. ಧರ್ಮ ಅಂದ್ರೇನು, ಯೂನಿವರ್ಸಲ್ ಲಾಸ್ ಅಂದ್ರೇನು, ಇದೆಲ್ಲ ಒಂದೇ. ಈ ಲಾಸ್ ಬಂದಾದ್ಮೇಲೆ ಎನರ್ಜಿ ಕ್ರಿಯೇಟ್ ಆಗತ್ತೆ. ಸೊ ಒಂದು ಎನರ್ಜಿ, ಇನ್ನೊಂದು ಸ್ಪಿರಿಟ್, ಇನ್ನೊಂದು ಫಿಸಿಕಲ್ ವರ್ಲ್ಡ್ ಕ್ರಿಯೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ಚತುರ್ಮುಖ ಬ್ರಹ್ಮನ್. ಸೊ 4 ಲೆವೆಲ್ ಅಲ್ಲಿ ಕ್ರಿಯೇಷನ್ ಆಗಿದೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ದ ಕ್ರಿಯೇಟರ್ಗೆ ಕ್ರಿಯೇಷನ್ಗೆ ಏನೇನ ಸಂಬಂಧ ಇದೆಯಾ? ಸೊ ಈ ನಿಯಮಗಳು, ಕರ್ಮ ಸಿದ್ಧಾಂತ, ನಾವು ನೋಡ್ತಾ ಇರೋ ದೊಡ್ಡ ಪ್ರಪಂಚ ಇದೆ ಅಲ್ವಾ. ಆಸ್ಟ್ರಲ್ ವರ್ಲ್ಡ್ಸ್ ಆಗ್ಲಿ, ಕರ್ಮ ನಿಯಮ ಅಂತ ಹೇಳ್ತೀವಿ, ಆಕಾಶಿ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಹಿಂದಿನ ಜನ್ಮ ಮಾಡಿರೋ ಪಾಪ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ವಿ. ಇದೆಲ್ಲ ಕ್ರಿಯೇಷನ್ ಅಲ್ಲಿ ಪಾಠ, ಕ್ರಿಯೇಟರ್ ಅಲ್ಲಿ ಪಾಠ. ಇಟ್ ಈಸ್ ಆಲ್ ಇನ್ ಕ್ರಿಯೇಷನ್, ನಾಟ್ ಇನ್ ಕ್ರಿಯೇಟರ್. ಕ್ರಿಯೇಟರ್. ಸೊ ಕ್ರಿಯೇಟರ್, ಕ್ರಿಯೇಷನ್, ಇದು ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಆರ್ ರೀಡಿಂಗ್ ಎನಿ ಬುಕ್, ಸ್ಪಿರಿಚುವಾಲಿಟಿಯಲ್ಲಿ ಪ್ರತಿ ಒಂದು ಪುಸ್ತಕ ಯಾವ ತರ ಓದ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಯು ಆರ್ ಓಪನ್ ಇನ್ ಬುಕ್, ಏನ್ ಮಾತಾಡ್ತಾ ಇದ್ದಾರೆ ಅವರು, ವಾಟ್ ದಟ್ ರೈಟರ್, ವಾಟ್ ದಟ್ ಸ್ಪಿರಿಚುವಲ್ ಫೆಲೋ, ವಾಟ್ ದಟ್ ಎನ್ಲೈಟೆಡ್, ವಾಟ್ ಇಸ್ ದಟ್ ಮಾಸ್ಟರ್. ಆ ಮಾಸ್ಟರ್ ಏನ್ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಅಲ್ಟಿಮೇಟ್, ಇಟ್ಸ್ ಹೀಸ್ ಎಕ್ಸ್ಪೀರಿಯನ್ಸ್. ಅದು ಅವ್ರ ಅನುಭವ. ಇದು ಅಲ್ಟಿಮೇಟು, ಇದೇ ನಾನು ಪಾಟಿಸ್ಬೇಕು ಅಂತ ಏನು ಇಲ್ಲ. ಕ್ರಿಯೇಟರ್ ಲೆವೆಲ್ ಇಂದ ಮಾತಾಡ್ತಾ ಇದ್ದಾರಾ, ಕ್ರಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರಾ, ಇದು ಬ್ರಾಡ್ ಆಗಿ ಡಿವೈಡ್ ಮಾಡಿ ಫಸ್ಟ್. ಸೊ ಎನಿ ಲಾಸ್, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪವರ್, ಇಟ್ ಈಸ್ ಕ್ರಿಯೇಷನ್ ಬಗ್ಗೆ. ಇನ್ನೊಂದು ಡೈಮೆನ್ಷನ್, ಅದು ಕ್ರಿಯೇಟರ್ ಬಗ್ಗೆನೆ. ಕರ್ಮ ಸಿದ್ಧಾಂತ, ಅದು ಕ್ರಿಯೇಟರ್. ಆಸ್ಟ್ರಲ್ ಟ್ರಾವೆಲ್, ಅದು ಕ್ರಿಯೇಷನ್. ಸೊ ಕ್ರಿಯೇಟರ್ ಅಂದ್ರೆ ಏನು?
ಕ್ರಿಯೇಟರ್ಗೆ ವಾಟ್ ಈಸ್ ಕ್ರಿಯೇಟರ್ ಆತ್ಮನ ಬಗ್ಗೆ ಕೃಷ್ಣ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಅದಕ್ಕೂ ನಿರ್ಗುಣವಾಗಿರುತ್ತೆ, ಅನಂತವಾಗಿರುತ್ತೆ, ಅದಕ್ಕೂ ಕರ್ಮಕ್ಕೆ ಏನು ಸಂಬಂಧ ಇಲ್ಲ. ಇಟ್ ಈಸ್ ಕಾಸ್ ಫಾರ್ ಎವ್ರಿಥಿಂಗ್. ಆದ್ರೆ ಅದರಿಂದಾನೇ ಎಲ್ಲ ಹುಟ್ಟಿರೋದು. ಅದಕ್ಕೂ ಕರ್ಮಕ್ಕೆ ಏನು ಸಂಬಂಧ ಇಲ್ಲ. ನಾವು ಗಾಡ್ ಅಂತ ಮಾತಾಡ್ತಾ ಇದ್ವಲ್ವಾ, ತುಂಬಾ ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದು ರಿಮೂವ್ ಮಾಡಿ ಮೈಂಡ್ ಇಂದ. ಗಾಡ್ ಅಂದ್ರೆ ಏನೋ ಒಂದು ಪಿಕ್ಚರ್ ಬರೋದು, ಗಾಡ್ ಅಂದ್ರೆ ಶಿವ, ವಿಷ್ಣು, ಮಹೇಶ್ವರ. ನೋ, ಲೀವ್ ದೆಮ್ ಆಲ್. ಅದೆಲ್ಲ ಸಗುಣೋಪಾಸನ. ಇಫ್ ಯು ವಾಂಟ್ ಟು ಎನ್ಲೈಟ್ ನಿರ್ಗುಣೋಪಾಸನ, ಗಾಡ್ಗೆ ಒಂದು ರೂಪ ಇಲ್ಲ, ನಾಮ ಇಲ್ಲ ಅಂತ ಹೇಳ್ತೀವಿ, ತಿರ್ಗಾ ಅದೇ ಇಮ್ಯಾಜಿನೇಷನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಇದು ರಾಂಗ್ ಕಾನ್ಸೆಪ್ಟ್. ಅದಕ್ಕೆ ತುಂಬಾ ಋಷಿಗಳು ಓಕೆ, ಅದು ಓಕೆ, ಅವ್ರ ಲೆವೆಲ್ಗೆ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಬಿಡ್ತಾರೆ. ಸೊ ನಮ್ ಲೆವೆಲ್ ಅಲ್ಲಿ ಇಟ್ ಈಸ್ ರೂಪರಹಿತ, ನಾಮರಹಿತ. ಆತ್ಮ ಅಂದ್ರೆ ಕೃಷ್ಣನೇ ಹೇಳಿರೋದು ಇದು. ಇಟ್ ಈಸ್ ಇನ್ಫಿನಿಟ್, ಆದಿ ಅಂತ ಅನ್ನೋದು ಇಲ್ಲ, ಒಂದು ಗುಣನೂ ಇಲ್ಲ, ಅದಕ್ಕೂ ಕರ್ಮಕ್ಕೆ ಬದಗೆ ಸಂಬಂಧನೇ ಇಲ್ಲ. ಇಟ್ ಈಸ್ ಕಾಸ್ ಫಾರ್ ಎವ್ರಿಥಿಂಗ್. ಅಂದ್ರೆ ಕಾನ್ಶಿಯಸ್ನೆಸ್ ಆರ್ ಮೂಲ ಚೈತನ್ಯ ಅನ್ನೋದು ಕ್ರಿಯೇಷನ್ ಕ್ರಿಯೇಟ್ ಮಾಡುತ್ತೆ, ಬಟ್ ಕ್ರಿಯೇಷನ್ ಕಾಂಟ್ ಕ್ರಿಯೇಟ್ ಕಾನ್ಶಿಯಸ್ನೆಸ್. ಅರ್ಥ ಮಾಡ್ಕೊಳ್ಳಿ. ಸೊ ವಿಚ್ ಲೆವೆಲ್ ದೇ ಆರ್ ಟಾಕಿಂಗ್? ಕ್ರಿಯೇಟರ್ ಲೆವೆಲ್ ಇಂದ ಮಾತಾಡ್ತಾ ಇದಾರಾ, ಕ್ರಿಯೇಷನ್ ಲೆವೆಲ್ ಇಂದ ಮಾತಾಡ್ತಾ ಇದಾರಾ? ನಾವು ಒನ್ಸ್ ಯು ಡಿವೈಡ್ ದಿಸ್ ಟು ವಿಚ್ ಲೆವೆಲ್ ಐ ಆಮ್, ನಮ್ ಮೈಂಡ್ ಸೆಟ್ ಹೇಗಿದೆ? ಆರ್ ಯು ಆಕ್ಸೆಪ್ಟಿಂಗ್ ಕರ್ಮ? ಸೊ ಎಕ್ಸಾಂಪಲ್ ಮಾರ್ಕಂಡೇಯ ಮಹರ್ಷಿಗೆ 14 years ಅಲ್ಲೇ ಲೈಫ್ ಸ್ಪ್ಯಾನ್ ಆಯ್ತು, ಮುಗೀತು. ಸೊ ಅವ್ರ ಆಕಾಶಿಕ ಕಾರ್ಡ್ ಪ್ರಕಾರ, ಅವ್ರ ಕರ್ಮ ಪ್ರಕಾರ ನಂದು ಇಷ್ಟೇ ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಹೆಚ್ಚಾಗತ್ತ ಲೈಫ್. ಹಿ ಬಿಕೇಮ್ ಇಮ್ಮೋರ್ಟಲ್, ರೈಟ್? ಹೇಗೆ ಸಾಧ್ಯವಾಯ್ತು ಅದು? ಸೊ ಇಫ್ ಯು ಆರ್ ಇನ್ ಮೈಂಡ್ ಸೆಟ್ ಆಫ್ ಕ್ರಿಯೇಟರ್, ಓಕೆ, ಒಂದ್ ಕಡೆ ಮೈಂಡ್ ಸೆಟ್ ಆಫ್ ಕ್ರಿಯೇಟರ್, ಇನ್ನೊಂದ್ ಕಡೆ ಕ್ರಿಯೇಟರ್ ಮಾಡಿರೋ ಕ್ರಿಯೇಷನ್ ಮೈಂಡ್ ಸೆಟ್. ನಾವು ನೋಡೋ ಸೃಷ್ಟಿ, ಇದು ಎಲ್ಲ ಕರ್ಮ ಸಿದ್ಧಾಂತ, ಡೈಮೆನ್ಷನ್ಸ್, ಸಬ್ ಕಾನ್ಶಿಯಸ್ ಪವರು, ಮೈಂಡ್, ಕಾರಣ ಶರೀರ, ಇದೆಲ್ಲ ಕ್ರಿಯೇಟರ್ಸ್ ಎಕ್ಸ್ಪ್ರೆಷನ್. ಸೊ ಅದಕ್ಕೆ ತುಂಬಾ, ಇಫ್ ಯು ಸಿ ಎನಿ ಬೆಸ್ಟ್ ಬುಕ್ ಇನ್ ದ ವರ್ಲ್ಡ್, ಸ್ಟಾರ್ಟಿಂಗ್ ಪಾಯಿಂಟ್ ಆತ್ಮ ಅಂತ ಹೇಳಿದ್ದಾರೆ ಭಗವದ್ಗೀತದಲ್ಲಿ. ಶಿವಪುರಾಣ, ಈ ಟೋಲ್ಡ್ ಚೈತನ್ಯಂ ಅಹಂ ಚೈತನ್ಯಂ, ಚೈತನ್ಯಂ ಆತ್ಮ, ಅದರಿಂದಾನೇ ಎಲ್ಲ ಬಂತು ಅಂತ. ಅಂದ್ರೆ ಸ್ಟಾರ್ಟಿಂಗ್ ನಿನ್ಗೆ ಐ ಆಮ್ ದ ಗಾಡ್ ಅಂತ ಆ ಮೈಂಡ್ ಸೆಟ್ ನ ಅಪ್ಲೈ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ಅದು ಬಿಟ್ಟು ನಾವು ಕ್ರಿಯೇಷನ್ ಬಗ್ಗೆ ಓದಿ ಕ್ರಿಯೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಎನಿ ಬುಕ್ ಇನ್ ದ ವರ್ಲ್ಡ್ ಕ್ರಿಯೇಟರ್ ಲೆವೆಲ್ ಅಲ್ಲಿ ಇದೆಯಾ, ಕ್ರಿಯೇಷನ್ ಲೆವೆಲ್ ಅಲ್ಲಿ ಇದೆಯಾ? ದೆನ್ ಸೆಕೆಂಡ್ ಪಾರ್ಟ್, ಸೊ ಈ ಕ್ರಿಯೇಟರ್ ಇದಾರಲ್ವಾ, ಇಟ್ಸ್ ಲೈಕ್ ಎ ಬಲ್ಬ್. ಅನಂತವಾಗಿರುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಇಟ್ ಈಸ್ ಜಸ್ಟ್ ಎ ಬಲ್ಬ್. ಒಂದು ಬಲ್ಬ್ ಇಮ್ಯಾಜಿನ್ ಮಾಡಿ, ಈ ಕೈಯಲ್ಲಿ ಒಂದು ಬಲ್ಬ್ ಇಮ್ಯಾಜಿನ್ ಮಾಡಿ. ಸೊ ಹಿ ಕ್ರಿಯೇಟೆಡ್ 4 ಹೆಡ್ಸ್. ಅಂದ್ರೆ ಒಂದ್ ಕಡೆ ಕ್ರಿಯೇಷನ್ ಆಯ್ತು, ನಾವು ನೋಡ್ತಾ ಇರೋ ಕ್ರಿಯೇಷನ್ ಆಲ್ರೆಡಿ ಆಯ್ತು, ಒಂದ್ ಮುಖ. ಇನ್ನೊಂದು ಮುಖ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಇನ್ನೊಂದು ಮುಖ ಸ್ಪಿರಿಟ್ ಅಲ್ಲಿ ಏನಿರುತ್ತೆ, ರೂಲ್ಸ್ ಇರುತ್ತೆ. ಈ ರೂಲ್ಸ್ ಅಂದ್ರೆ ಏನು? ಕಾರಣ ಶರೀರ, ಮಹಾಕಾರಣ ಶರೀರ, ಮನಸ್, ಸಾಂಖ್ಯ ಅಂತ ಹೇಳ್ತೀವಲ್ವಾ. ಸಾಂಖ್ಯ ಅಂದ್ರೆ ಏನು? ಒಂದೊಂದು ಸ್ಟೆಪ್. ಈ ಲೈಟ್ ಒಂದು ಬಾಟಲ್ ಇಂದ ಪಾಸ್ ಆಯ್ತು, ಆ ಬಾಟಲ್ ಇಂದ ಆಚೆ ಬಂದಿರೋ ಲೈಟ್ ಇನ್ನೊಂದು ಬಾಟಲ್ ಇಂದ ಪಾಸ್ ಆಯ್ತು. ಆ ತರ ಕಮ್ಮಿ ಆಗ್ತಾ ಇರುತ್ತೆ ರೇಸ್, ಆ ಸನ್ನಿಂದ ಬರೋ ರೇಸ್. ಅದೇ ತರ ಈ ಮೂಲ ಚೈತನ್ಯದಲ್ಲಿ ಇರೋ ಎನರ್ಜಿ, ಕಾಂತಿ ಪುಂಜ ಅಂತ ಹೇಳ್ತೀವಿ. ಈ ಕಿರಣಗಳು ಏನಾಗತ್ತೆ, ಸಾಂಖ್ಯದಲ್ಲಿ ಒಂದೊಂದು 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 ಆ ಪಾಸ್ ಆಗ್ತಾ ಇತ್ತು. ನಾವು ನೋಡ್ತಾ ಇರೋ ಚೈತನ್ಯ ಕಮ್ಮಿ ಆಗಿದೆ, ಬಟ್ ಕ್ರಿಯೇಟರ್ ಕೆಪಾಸಿಟಿ ಏನು ಕಮ್ಮಿ ಅಂತ ಇಲ್ಲ, ಇಸ್ ದೇರ್ ಎವ್ರಿವೇರ್. ಓಕೆ, ಒಂದು ಮುಖ ಸ್ಪಿರಿಚುವಲ್ ಲಾಸ್, ಒಂದು ಮುಖ ಕ್ರಿಯೇಷನ್, ಒಂದು ಮುಖ ಎನರ್ಜಿ. ಸೊ ಈ ಸೃಷ್ಟಿ ಎಲ್ಲ ಏನಾಗ್ತಾ ಇದೆ ಅಂದ್ರೆ, ಅದಕ್ಕೆ ಸಾಂಖ್ಯಶಾಸ್ತ್ರ ಇಲ್ಲ ಭಗವದ್ಗೀತಾ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಮೂಲ ಚೈತನ್ಯದಲ್ಲಿ ನಾವು ಗಾಡ್ ಅಂತ ಹೇಳ್ತಾ ಇದೀವಿ, ಬಟ್
ನಮ್ಗೂ ಅಜ್ಞಾನ ಇಲ್ಲ, ಅಷ್ಟು ಗಟ್ಸ್ ಇಲ್ಲ, ಅಷ್ಟು ನಾವು ಪ್ರಿಂಟ್ ಮಾಡಿಲ್ಲ ಸಬ್ ಕಾನ್ಶಿಯಸ್ ಅಲ್ಲಿ ಮೈ ಡಿಯರ್ ಗಾಡ್ ಅಂತ ಹೇಳ್ತಾ ಇದೀವಿ. ಬಟ್ ಸ್ಟಿಲ್ ವಿ ಆರ್ ಥಿಂಕಿಂಗ್ ಲೈಕ್ ಎ ಇಡಿಯಟ್. ಇದು ಇದು ಬಿಟ್ಬಿಡಿ. ಸೊ ಈ ಲೈಟ್ ಇದೆ, ಈ ಸ್ಪಿರಿಚುವಲ್ ಲಾಸ್ ಅಂತ ಹೇಳಿದನಲ್ವಾ, ಅಲ್ಲಿ ಮನಸ್ ಅಂತ ಒಂದಿದೆ. ಸಾಂಖ್ಯಶಾಸ್ತ್ರದಲ್ಲಿ ಈ ಫಿಸಿಕಲ್ ವರ್ಲ್ಡ್ ಹತ್ರ ಇರೋದು ಏನು? ಮನಸ್, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ. ಈ ಮೈಂಡ್ ಇಂದ ಈ ರೇಸ್ ಪಾಸ್ ಆಗತ್ತೆ. ಸೊ ಸಿನಿಮಾ ಅಲ್ಲಿ ಏನಾಗತ್ತೆ, ಒಂದು ಲೈಟ್ ಇರುತ್ತೆ, ಫಿಲ್ಮ್ ಮಧ್ಯದಲ್ಲಿ ಇರುತ್ತೆ, ಈ ಫಿಲ್ಮ್ ಇಂದ ಪಾಸ್ ಆಗಿ ಪ್ರೊಜೆಕ್ಷನ್, ನಾವು ನೋಡ್ತಾ ಇರೋ ಸ್ಕ್ರೀನ್, ಆ ಸ್ಕ್ರೀನು ಪ್ರಪಂಚ ಅನ್ಕೊಳ್ಳಿ, ಈ ಫಿಲ್ಮು ನಿಮ್ ಮೈಂಡ್, ಈ ಪ್ರೊಜೆಕ್ಟರ್ ಕ್ರಿಯೇಟರ್. ಸೊ ಈ ಚೈತನ್ಯ ಶಕ್ತಿ ಅಂತ ಇದೆ ಅಲ್ವಾ, ಕಾನ್ಶಿಯಸ್ನೆಸ್, ಅದಕ್ಕೆ ಗುಣ ಇಲ್ಲ. ಇಟ್ ಈಸ್ ಜಸ್ಟ್ ಪಾಸಿಂಗ್, ರೇಡಿಯೇಟಿಂಗ್ ದ ಎನರ್ಜಿ. ಎಲ್ಲ ಕಡೆ ಅದರಿಂದ ಎನರ್ಜಿ ಹೋಗ್ತಾ ಇದೆ. ಸೊ ಏನು, ಈ ಮೈಂಡ್ ಅಲ್ಲಿ ಏನೇನು ಪ್ರೋಗ್ರಾಮಿಂಗ್ ಇದೆಯೋ, ಫಸ್ಟ್ ಲಾಸ್ ಇಂದ ಪಾಸ್ ಆಯ್ತು, ಯೂನಿವರ್ಸ್ ಅಲ್ಲಿ ನಿಯಮಗಳೆಲ್ಲ ಕ್ರಿಯೇಷನ್ ಆಯ್ತು. ಸೊ ಕೊನೆಗೆ ಮೈಂಡ್ ಇಂದ ಪಾಸ್ ಆಯ್ತು. ನಾವು ಇವತ್ತು ನೋಡೋ ಜಗತ್ತೆಲ್ಲ ಪ್ರೊಜೆಕ್ಷನ್, ಸ್ಕ್ರೀನ್ ಮೇಲೆ ಇರೋ ಪ್ರೊಜೆಕ್ಷನ್ ತರ. ಸೊ ಇದರಿಂದ ಏನ್ ಅರ್ಥ ಆಗ್ಬೇಕು ನಿನ್ಗಂದ್ರೆ, ಈ ಕಾನ್ಶಿಯಸ್ನೆಸ್ ಅನ್ನೋದು ಈ ಅಂತರ್ ದೃಷ್ಟಿ, ಅಂತರ್ ಸೃಷ್ಟಿ ಅಂತ ಇದೆ ಅಲ್ವಾ. ಯುವರ್ ಎಕ್ಸ್ಟರ್ನಲ್ ವರ್ಲ್ಡ್ ಈಸ್ appearance of world is nothing but replica of your inner world. Bahir Srishti is nothing but your inner. ಸೊ ನಾವು ನೋಡ್ತಾ ಇರೋ ದೊಡ್ಡ ಪ್ರಪಂಚ ಮೈನ್ಯೂಟ್ ಆಗಿ ಫಿಲ್ ಮಾಡಿದ್ರೆ ಇಷ್ಟೇ ಇರುತ್ತೆ, DNA ತರ. ಸೊ ಈ ಕ್ರಿಯೇಟರ್ ಎನರ್ಜಿ, ಆ ರೇಡಿಯೇಷನ್ ಈ ಫಿಲ್ಮ್ ಇಂದ ಪಾಸ್ ಆಗೋ ಟೈಮ್ ಅಲ್ಲಿ ನಾವು ನೋಡ್ತಾ ಇರೋ ಪ್ರಪಂಚ, ವಾಟ್ ಎವರ್ ಯುವರ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ನಥಿಂಗ್ ಬಟ್ ಯುವರ್ ಇನ್ನರ್ ವರ್ಲ್ಡ್. ಇದೆಲ್ಲರಿಗೂ ಗೊತ್ತಲ್ವಾ. ಯುವರ್ ಎಕ್ಸ್ಟರ್ನಲ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ಯುವರ್ ಇನ್ನರ್ ವರ್ಲ್ಡ್. ನಮ್ಮ ಇನ್ನರ್ ವರ್ಲ್ಡ್ ಅಲ್ಲಿ ಇರೋ ಎಲ್ಲ ಪ್ರೋಗ್ರಾಮಿಂಗ್ಸ್ ಆಗ್ಲಿ, ಬಿಲೀವಿಂಗ್ ಸಿಸ್ಟಮ್ಸ್ ಆಗ್ಲಿ ಪ್ರೊಜೆಕ್ಟ್ ಆಗ್ತಾ ಇದೆ ಬಹಿರ್ ಸೃಷ್ಟಿಯಲ್ಲಿ. ಸೊ ಎಲ್ಲಿ ಚೇಂಜ್ ಆಗ್ಬೇಕು? The moment you change your inner world, your outer world will changes. ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ಪ್ರತಿ ಒಂದು ವಿಷಯ, ಪ್ರತಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ಸೊ ಇಟ್ ಡಸಂಟ್ ಮೀನ್ ಅಂದ್ರೆ ದುಡ್ಡು ಸಂಪಾದಿಸ್ಬೇಕು, ದುಡಿಸ್ಬೇಕು ಅಂತ ಇಲ್ಲ. ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದೆ, ಎಮೋಷನ್. ಸೊ ಇಫ್ ಯು ಆರ್ ಇನ್ ಲೋ ಫ್ರೀಕ್ವೆನ್ಸಿ ಏನಾಗುತ್ತೆ, ಈ ಕಾನ್ಶಿಯಸ್ನೆಸ್ ಇಂದ ಆ ರೇಸ್ ಪಾಸ್ ಆಗ್ತಾ ಇದೆ, ಅದಕ್ಕೆ ಏನು ಗುಣ ಏನು ಇಲ್ಲ. ಈ ಬಿಲೀವಿಂಗ್ ಸಿಸ್ಟಮ್ ಅಲ್ಲಿ ನಮ್ಮ ಮೈಂಡ್ ಅಲ್ಲಿ ಏನೇನೋ ಪ್ರೋಗ್ರಾಮ್ ಆಗಿರೋದು ಅದು ಪ್ರೊಜೆಕ್ಷನ್ ಆಗ್ತಾ ಇದೆ. ನನ್ಗೆ ಯಾವಾಗ್ಲೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈವನ್ ಇಫ್ ಯು ಆರ್ ಗೋಯಿಂಗ್ ಟು ಯುವರ್ ಜಾಬ್, ನಿಮ್ ಜಾಬ್ ಅಲ್ಲಿನೂ ಅದೇ ತರ ಇರುತ್ತೆ, ಅದೇ ಎಕ್ಸ್ಪೀರಿಯನ್ಸ್ ಬರ್ತಾ ಇರುತ್ತೆ. ನಿಮ್ ರಿಲೇಷನ್ ಅಲ್ಲಿನೂ ಅದೇ ಎಕ್ಸ್ಪೀರಿಯನ್ಸ್ ಬರ್ತಾ ಇರುತ್ತೆ. ನಿಮ್ ಸುತ್ತಮುತ್ತ ಅವರು ನಿನ್ನ ಅದೇ ತರ ನೋಡ್ತಾ ಇರ್ತಾರೆ. ಸೊ ವೇರ್ ಯು ಹ್ಯಾವ್ ಟು ಚೇಂಜ್. ಸೊ ನಮ್ ಜರ್ನಿಯಲ್ಲಿ ಫ್ರಮ್ ಫಿಸಿಕಲ್ ಬಾಡಿ ಟು ಮೈಂಡ್, ಮೈಂಡ್ ಟು ಒಂದೊಂದು ಲೆವೆಲ್ ವಿಜ್ಞಾನಮಯ, ವಾಟ್ ಎವರ್ ಯು ಆರ್ ಸೇಯಿಂಗ್, ಕಾರಣ, ಮಹಾಕಾರಣ, ವಿ ಆರ್ ಗೋಯಿಂಗ್ ಜರ್ನಿ ಟುವರ್ಡ್ ದ ಪ್ಯೂರ್ ಕಾನ್ಶಿಯಸ್ನೆಸ್. ಸೊ ಈ ಕಾನ್ಶಿಯಸ್ನೆಸ್ಗೆ ಕ್ರಿಯೇಷನ್ಗೆ ಸಂಬಂಧ ಏನು ಇಲ್ಲ. ಆಕ್ಚುಲಿ ಮೈಂಡ್ ಲೆವೆಲ್ ಇಂದ ತಿರ್ಗ ನಾವು ಲೈಫ್ ಸೈಕಲ್ ಅಲ್ಲಿ ಸ್ಟಕ್ ಆಗಿದ್ದೀವಿ. ಸೊ ಅಂಟಿಲ್ ಅನ್ಲೆಸ್ ಯುವರ್ ಮೈಂಡ್ ಸೆಟ್ ಚೇಂಜಸ್, ಯುವರ್ ಎಕ್ಸ್ಪೀರಿಯನ್ಸ್ ಡಸಂಟ್ ಚೇಂಜ್. ಅಂದ್ರೆ ಸುಮಾರು ಜನಗಳಿಗೆ ಈ ಡಿಸೀಸ್ ಅಂತ, ಈ ಶುಗರ್ ಕಾಯಿಲೆ, ಏನೋ ಒಂದು ತಲೆನೋವು, ಇದು ಅದು ಏನೋ ಒಂದು ಇರುತ್ತಲ್ವಾ. ಅಂಟಿಲ್ ಅನ್ಲೆಸ್ ಯು ಚೇಂಜ್ ಯುವರ್ ಇನ್ನರ್, ಯು ಕಾಂಟ್ ಚೇಂಜ್ ಯುವರ್ ಎಕ್ಸ್ಟರ್ನಲ್ ವರ್ಲ್ಡ್. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಸೊ ಯಾಕೆ ನಾವು ತಿಳ್ಕೋಬೇಕು ಅಂದ್ರೆ, ಕ್ರಿಯೇಟರ್ ಕ್ರಿಯೇಷನ್, ಕ್ರಿಯೇಟರ್ ಕ್ರಿಯೇಷನ್, ಕ್ರಿಯೇಟರ್ಗೆ ಏನು ಸಂಬಂಧ ಇಲ್ಲ. ಬಟ್ ಡೈರೆಕ್ಟ್ ಆಗಿ ನೀವು ಶೂನ್ಯದಲ್ಲಿ ಈ ಲೈಟ್ ಜೊತೆ ಒಂದಾಗಿದ್ರೆ, ಐ ಆಮ್ ಗಾಡ್ ಅಂತ ನಿಜವಾಗ್ಲು ಯು ಕ್ಯಾನ್ ರೀಸೆಟ್ ಎವ್ರಿಥಿಂಗ್.
ಬಟ್ ನಾವು ನಿಧಾನವಾಗಿ ಇನ್ನರ್ ಟ್ರಾನ್ಸ್ಫರ್ಮೇಶನ್ ಆಗ್ಬೇಕು ಅಂದ್ರೆ ಒಂದು ಪ್ರಾಸೆಸ್. ಇಲ್ಲ ನಾನು ಈ ಇನ್ನರ್ ವರ್ಲ್ಡ್ ಕಂಪ್ಲೀಟ್ ಶೂನ್ಯ ಮಾಡ್ತೀನಿ ಅಂತ. ಸೊ ಹೌ ಟು ಕ್ಲಿಯರ್ ಯುವರ್ ಇನ್ನರ್? ಎನಿಬಡಿ? ಫಸ್ಟ್ ಸ್ಟೆಪ್. ಸೊ ತುಂಬಾ ಪ್ರೋಗ್ರಾಮ್ಸ್ ಇದೆ. ಐ ಆಮ್ ಇನ್ಫೀರಿಯರ್, ನನ್ನ ಲೈಫಲ್ಲಿ ಯಾವಾಗ್ಲೂ ಈ ಫೇಲ್ಯೂರ್ ಆಗ್ತಾನೆ ಇರುತ್ತೆ, ನಮ್ಮ ಬಾಡಿಗೆ ಏನೋ ಒಂದು ಚಿಕ್ಕ ವಯಸ್ಸಿಂದ ಕಾಯಿಲೆಗಳು ಬರ್ತಾನೆ ಇದೆ, ನನ್ನ ಆಲ್ವೇಸ್ ನನ್ನ ದುಡ್ಡಿಲ್ಲ, ನಾನು ಏನೇನೋ ಮಾಡ್ಬೇಕು ಅಂದ್ರೆ ಸಫಿಶಿಯಂಟ್ ಮನಿ ಬರ್ತಾ ಇಲ್ಲ ನನ್ನ ಲೈಫಲ್ಲಿ, ಇಲ್ಲ ನಾನು ಸೂಪರ್ ಎಕ್ಸ್ಟ್ರಾರ್ಡಿನರಿ, ಈ ತರ ಏನೋ ಒಂದು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಏನೋ ಒಂದು ಪ್ರೋಗ್ರಾಮಿಂಗ್ ಇರ್ಲೇ ಇರುತ್ತಲ್ವಾ. ಸೊ ಈ ಫಸ್ಟ್ ಸ್ಟೆಪ್ ಇನ್ ದ ಸ್ಪಿರಿಚುಯಾಲಿಟಿ ಈಸ್ ಕ್ಲಿಯರ್ ಯುವರ್ ಸಬ್ ಕಾನ್ಶಿಯಸ್. ಫಿಲ್ಮ್ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲೈಟ್ ಇದೆ, ಈ ಲೈಟ್ ಫಿಲ್ಮ್ ಇಂದ ಪಾಸ್ ಆಗಿ ಪ್ರೊಜೆಕ್ಟ್ ಆಗ್ತಾ ಇದೆ ನಿಮ್ಮ ರಿಯಾಲಿಟಿ ಎಲ್ಲ. ಫಸ್ಟ್ ಈ ಫಿಲ್ಮ್ ಯಾವ ತರ ಕ್ಲಿಯರ್ ಮಾಡಿಸ್ಕೋಬೇಕು? ಹೌ ಟು ಗೆಟ್ ರಿಡ್ ಆಫ್ ಆಲ್ ಯುವರ್ ಪ್ರೋಗ್ರಾಮಿಂಗ್ಸ್, ಕರ್ಮ ಅಂತ ಹೇಳ್ಕೊಳ್ಳಿ, ವಾಟ್ ಎವರ್. ಫಸ್ಟ್ ಸ್ಟೆಪ್ ಏನು? ಅನ್ಮ್ಯೂಟ್ ಮಾಡಿ ಪ್ರಿಯಾ, ವಿಲ್ ಡಿಸ್ಕಸ್ ನೌ. ಸೊ ಇದು ಅರ್ಥ ಆಯ್ತಾ? ಎಸ್ ಅಂದ್ರೆ ಡನ್. ವಾಟ್ ಎವರ್ ಬುಕ್ ಯು ಆರ್ ರೀಡಿಂಗ್, ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇವ್ರು ಕ್ರಿಯೇಟರ್ ಲೆವೆಲ್ ಇಂದ ಮಾತಾಡ್ತಾ ಇದಾರ, ಕ್ರಿಯೇಷನ್ ಬಗ್ಗೆ 99.9% ಬುಕ್ಸ್ ಎಲ್ಲ ಕ್ರಿಯೇಷನ್. ಓನ್ಲಿ ಫ್ಯೂ ಬುಕ್ಸ್ ರಾಮ್ತಾ, ಕ್ರಿಯಾ ಯೋಗ, ಅವತಾರ್ ಬಾಬಾಜಿದು ಬುಕ್ಸ್, ಇವರು ಟೀಚಿಂಗ್ ಫ್ರಮ್ ದ ಫಾರ್ ಈಸ್ಟ್, ಎಮಿಲ್, ಭಗವದ್ಗೀತಾ, ದೇ ಟಾಕ್ಸ್ ಎಟ್ ದ ಲೆವೆಲ್ ಆಫ್ ಕ್ರಿಯೇಷನ್, ಕ್ರಿಯೇಟರ್ ಜೊತೆ. ಅದಕ್ಕೆ ಹೇಳ್ತಾರೆ ನೀವೇ ಗಾಡ್ ಅಂತ. ನನ್ಗೆ ಇದು ಅರ್ಥ ಆಗಲ್ಲ, ಇದು ಮಾತ್ರ ಇಂಟ್ರೆಸ್ಟ್ ಆಗಿರುತ್ತೆ, ಕರ್ಮ ಸಿದ್ಧಾಂತಗಳು, ಗುಣಗಳು, ಅದು ಇದು ಮಾಡಬೇಕು, ಇದು ಮಾಡಬೇಕು, ಅನುಭವಗಳೆಲ್ಲ. ಸೊ ನೋ ಬಡಿ ವಿಲ್ ಬಿ ಇನ್ ದ ಮೋಡ್ ಆಫ್ ಕ್ರಿಯೇಟರ್. ಓಕೆ, ಇದು ಫಿಲ್ಮ್. ಸಬ್ ಕಾನ್ಶಿಯಸ್, ನಿಮ್ಮ ಸಬ್ ಕಾನ್ಶಿಯಸ್ ಎಲ್ಲ ನಿಮ್ಮ ಫಿಸಿಕಲ್ ಲೈಫ್ ಅಲ್ಲಿ ಪ್ರೊಜೆಕ್ಟ್ ಆಗ್ತಾ ಇದೆ, ನೀವು ಅನುಭವಿಸ್ತಾ ಇದ್ದೀವಿ. ಸೊ ಯಾವ ತರ ಇದೆಲ್ಲ ಕ್ಲಿಯರ್ ಮಾಡಿಸ್ಕೋಬೇಕು? ಈ ಪ್ರೆಸೆಂಟ್ ಸೆಕೆಂಡ್ಗೆ ನಿಮ್ಗೆ ತುಂಬಾ ಪ್ರೋಗ್ರಾಮಿಂಗ್ಸ್ ಇದೆ ಅಲ್ವಾ. ಫಸ್ಟ್ ಸ್ಟೆಪ್ ಈಸ್ ಆಕ್ಸೆಪ್ಟ್. ಈ ಪ್ರೆಸೆಂಟ್ ಮೂಮೆಂಟ್ ಆಕ್ಸೆಪ್ಟ್ ಮಾಡಿ. ಓಕೆ, ಓಕೆ, ಸ್ಟಾಪ್, ಚೆಕ್ ಯುವರ್ ಸೆಲ್ಫ್. ಸೊ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್, ನಾನು ಈ ತರಾನೇ ಆ ತರಾನೇ. ಸೊ ಏನಾಗಿದೆಯೋ ಅದೆಲ್ಲ ಆಯ್ತು. ಪಾಸ್ಟ್ ಇಂದ ನಾನು ಎಷ್ಟೋ ಜನ್ಮದಿಂದ ಪ್ರೋಗ್ರಾಮಿಂಗ್ ಮಾಡ್ಕೊಂಡು 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 ಕರ್ಮ ಆಗ್ಲಿ, ವಾಟ್ ಎವರ್, ಕ್ರಿಯೇಷನ್ ಅಲ್ಲಿ ಈ ಕರ್ಮ ಸಿದ್ಧಾಂತ ಆಗ್ಲಿ, ನನ್ನ ಇನ್ಫೀರಿಯಾರಿಟಿ ಭಾವನೆ ಆಗ್ಲಿ, ನನ್ನ ಪ್ರೋಗ್ರಾಮಿಂಗ್ಸ್ ಆಗ್ಲಿ, ಓಕೆ, ಇಟ್ ಈಸ್ ಪಾಸ್ಟ್. ನನ್ಗೆ ಇವತ್ತು ಗೊತ್ತಾಯ್ತು. ಐ ಆಮ್ ಆಕ್ಸೆಪ್ಟ್ ಎವ್ರಿಥಿಂಗ್. ಅದಕ್ಕೆ ಜೀಸಸ್ ಮುಂದೆ ಆಕ್ಸೆಪ್ಟ್ ಯುವರ್ ಸಿನ್ಸ್ ಅಂತ ಹೇಳ್ತಾರಲ್ವಾ. ಇಟ್ ಈಸ್ ನಾಟ್ ಓನ್ಲಿ ಸಿನ್ಸ್, ಎನಿ ಎಕ್ಸ್ಪೀರಿಯನ್ಸ್, ಎವ್ರಿ ಎಕ್ಸ್ಪೀರಿಯನ್ಸ್, ವಾಟ್ ಎವರ್ ಯುವರ್, ನಮ್ಮ ಜೀವನದಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲ ಆಕ್ಸೆಪ್ಟ್ ಮಾಡಿ. ಓಕೆ, ನಾನೇ ಕಾರಣ. ಸೊ ಫಸ್ಟ್ ಸ್ಟೆಪ್ ಆಕ್ಸೆಪ್ಟೆನ್ಸ್. ಆಕ್ಸೆಪ್ಟೆನ್ಸ್ ಅಂದ್ರೆ ಏನು? ವೆನ್ ದಟ್ ನಾಲೆಡ್ಜ್ ವಿಲ್ ಕಮ್, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅನ್ನೋದು ಗೊತ್ತಾದ್ಮೇಲೆ ಸಾರಿ ಹೇಳ್ತೀವಿ. ಓಕೆ, ನೌ ಐ ಆಮ್ ನ್ಯೂ ಪರ್ಸನ್. ಥರ್ಡ್ ಸ್ಟೆಪ್, ನಾನು ಹೊಸದಾಗಿ ಹುಟ್ಟಿದೀನಿ ಅಂತ ಈ ಸೆಕೆಂಡ್ ಇಂದ ಸ್ಟಾರ್ಟ್ ಆಗ್ಬೇಕು ಅಂತ. ಸ್ಟಾರ್ಟ್ ಯುವರ್ ರೈಟ್ ಡೌನ್. ಸೊ ಸಾರಿ ಅನ್ನೋದು ನನ್ಗೆ ಇನ್ಫೀರಿಯಾರಿಟಿ ಬರಲ್ಲ, ನಾನು ಕಮ್ಮಿ ಅಂತ ಅನ್ನೋದು ಏನು ಇಲ್ಲ. ಆಕ್ಚುಲಿ ಸಾರಿ ವೆನ್ ವಿ ವಿಲ್ ಸೇ, ಒನ್ಸ್ ಯು ಆಕ್ಸೆಪ್ಟ್, ಓಕೆ ಮಿಸ್ಟೇಕ್ ಆಯ್ತು, ಇವತ್ತೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ, ಒಳ್ಳೇದಾಗ್ಲಿ ಕೆಟ್ಟೋದಾಗ್ಲಿ, ವಾಟ್ ಎವರ್, ಆಕ್ಸೆಪ್ಟ್ ದಟ್ ಮೂಮೆಂಟ್. ಸೊ ಆಕ್ಸೆಪ್ಟ್ ಮಾಡಿಲ್ಲ ಏನಂದ್ರೆ ಆ ಅನುಭವ ತಿರ್ಗಾ ಬರ್ತಾನೆ ಇರುತ್ತೆ ಲೈಫಲ್ಲಿ. ಆಕ್ಸೆಪ್ಟ್ ಅಂಡ್ ಲೆಟ್ ಇಟ್ ಗೋ ಅಂತ ಹೇಳ್ತಾರೆ. ಲೆಟ್ ಇಟ್ ಗೋ ಅನ್ನೋದು ಕಷ್ಟ. ಸೊ ಬಟ್ ಆ ಜ್ಞಾನ ಅನ್ನೋದು ಇನ್ನರ್ ಆಗಿ ನಾವು ಹೇಳಕ್ ಬರ್ತಾ ಇಲ್ಲ ಅಂದ್ರೇನು ಆ ಭಾವನೆ ಬರುತ್ತೆ. ಓಕೆ, ನೌ ಐ ಆಮ್ ನ್ಯೂಲಿ ಬರ್ನ್.
ಸೊ ಅನ್ಲೆಸ್ ಅಂಟಿಲ್ ಯು ಬಿಕಮ್ ಲೈಕ್ ಎ ಚೈಲ್ಡ್ ಯು ಕಾಂಟ್ ಎಂಟರ್ ಟು ದ ಕಿಂಗ್ಡಮ್ ಆಫ್ ದ ಗಾಡ್ ಅಂತ ಹೇಳ್ತಾರಲ್ವಾ. ಚೈಲ್ಡ್ಗೆ ಇನ್ನರ್ ಪ್ರೋಗ್ರಾಮಿಂಗ್ ಅಂತ ಇರಲ್ಲ. ಸೊ ಈ ಇನ್ನರ್ ಪ್ರೋಗ್ರಾಮಿಂಗ್ ಏನು, ನಾವು ಅನುಭವಿಸ್ತಾ ಇದ್ದೋ ವಾಟ್ ಎವರ್ ಸಿಚುವೇಶನ್ಸ್, ಸಾರಿ ಹೇಳಿ, ಲೆಟ್ ಇಟ್ ಗೋ ಅಂತ ಹೇಳಿ ಪುನಃ ಪುನಃ ಹೇಳ್ಬೇಕು, ಒಂದೇ ಸರಿ ಅಲ್ಲ. ಜಸ್ಟ್ ದ ಎಮೋಷನ್ ಕ್ಯಾರಿ ಆಗ್ಬೇಕು. ಥರ್ಡ್ ಸ್ಟೆಪ್, ಐ ಆಮ್ ಕ್ರಿಯೇಟೆಡ್ ಇಟ್ ಎವ್ರಿಥಿಂಗ್, ಐ ಆಮ್ ರೆಸ್ಪಾನ್ಸಿಬಿಲಿಟಿ, ನಾನೇ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್. ಸೊ ನನ್ಗೆ ಅನುಭವ ಆಯ್ತು, ಐ ಆಮ್ ಆಕ್ಸೆಪ್ಟಿಂಗ್ ಇಟ್, ಐ ಲರ್ನ್ ಎ ಲೆಸನ್ ಅಂತ ಆಕ್ಸೆಪ್ಟ್ ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ ಆಟೋಮ್ಯಾಟಿಕ್ ಆಗಿ ಹೊರಟೋಗುತ್ತೆ. ನಾವು ಐ ಆಮ್ ನ್ಯೂಲಿ ಬರ್ನ್ ತರ ಸ್ಟಾರ್ಟ್ ಮಾಡ್ಬೇಕು. ರೈಟ್ ಡೌನ್ ಹೂ ಯು ಆರ್, ಐ ಆಮ್ ಎ ಗಾಡ್. ಗಾಡ್ ಅಂದ್ರೆ ಬರೀ ಸಗುಣೋಪಾಸನ ತರ, ವಿಷ್ಣು ಬ್ರಹ್ಮ ಆ ತರ ಇಲ್ಲ. ಯು ಆರ್ ಲೈಟ್. ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್, ಅದಕ್ಕೆ ಸೈಂಟ್ ಜರ್ಮನ್ ಒಳ್ಳೆ ಅಫರ್ಮೇಶನ್ಸ್ ಕೊಟ್ಟಿದ್ದಾರೆ. ಅದ್ರ ನನ್ಗೆ ಏನ್ ಕೇಳ್ಬೇಕು ಅಂತಾನು ಗೊತ್ತಿಲ್ಲ. ಸೊ ಯು ಆರ್ ಮ್ಯಾಗ್ನಿಫಿಷೆಂಟ್ ರೇಡಿಯೇಟಿಂಗ್ ಲೈಟ್. ಲೈಟ್ ಈಸ್ ಗಾಡ್. ಸೊ ಈಸ್ ಅ ಕ್ರಿಯೇಟರ್. ಕ್ರಿಯೇಟರ್ಗೆ ಯಾವ ನಿಯಮಗಳು ಅನುವಸಿದಲ್ಲ, ಏನು ಅಪ್ಲೈ ಆಗಲ್ಲ. ಅದು ಶುದ್ಧ ಮೂಲ ಚೈತನ್ಯ. ಆ ಶುದ್ಧ ಮೂಲ ಚೈತನ್ಯದಿಂದಾನೇ ರೂಲ್ಸ್ ಎಲ್ಲ ಬಂತು. ವಿ ಆರ್ ಕ್ರಾಸಿಂಗ್ ಎವ್ರಿಥಿಂಗ್. ಸೊ ಆ ಮೋಡ್ ಅಲ್ಲಿ ಇರಿ. ಸೊ ಒನ್ಸ್ ಯು ಆರ್ ಟೆಲ್ಲಿಂಗ್ ಸಮಥಿಂಗ್ ಐ ಆಮ್ ಎ ಗಾಡ್ ಅಂತ ಬಾಯಿಂದ ಬರ್ತಾ ಇದೆ, ಭಾವನೆ ಗೊತ್ತಾಗ್ತಾ ಇಲ್ಲ ಎಲ್ಲರಿಗೆ. ಭಾವನೆ ಇಂಪಾರ್ಟೆಂಟ್. ಕ್ರಿಯೇಟರ್ ಮೋಡ್ ಅಲ್ಲಿ ನಥಿಂಗ್ ವಿಲ್ ಅಪ್ಲೈ. ಕರ್ಮ ಗಿರ್ಮ ಏನು ಇಲ್ಲ. ಅದಕ್ಕೆ ಅಂತ ಹೇಳ್ತಾರೆ, ಯು ಆರ್ ಆಕ್ಸೆಪ್ಟಿಂಗ್ ಕರ್ಮ, ದಟ್ಸ್ ವೈ ಯು ಆರ್ ರಿಸೀವಿಂಗ್ ಕರ್ಮ ಅಂತ. ಕ್ರಿಯೇಟರ್ ಮೋಡ್ ಅಲ್ಲಿ ಹೋಗಿದ್ದಾರೆ ಅವರು. ಸೊ ಸ್ಟೆಪ್ ಬೈ ಸ್ಟೆಪ್. ಬಟ್ ನನ್ಗೆ ಇಷ್ಟು ಜ್ಞಾನ ಇದೆ ಅಲ್ವಾ, ಇಷ್ಟು ಪುಸ್ತಕ ಓದಿದ್ವಿ, ಇಷ್ಟು ಜನಗಳನ್ನ ನೋಡ್ತಾ ಇದ್ವಿ, ಇಷ್ಟು ಸಾಧಕಗಳು ನೋಡ್ತಾ ಇದ್ವಿ, ಏನ್ ಅರ್ಥ ಆಯ್ತು? ಅವರೆಲ್ಲ ನಂಬ್ತಾ ಇದ್ದಾರೆ, ಅದೂನು ನಂಬಾರ್ದು, ಅದು ಅವ್ರ ಎಕ್ಸ್ಪೀರಿಯನ್ಸ್. ನನ್ ಪಾಸ್ಟ್ ಲೈಫ್ ಅಲ್ಲಿ ಕರ್ಮ ಬಂತು, ನನ್ಗೆ ಇವತ್ತು ತುಂಬಾ ಧ್ಯಾನ ಮಾಡಿ ಫೀಲ್ ಆಯ್ತು. ಓಕೆ, ಅವ್ರ ಎಕ್ಸ್ಪೀರಿಯನ್ಸ್. ಸ್ಟಿಲ್ ಹೀಸ್ ಆಕ್ಸೆಪ್ಟಿಂಗ್ ಕರ್ಮ, ಐ ಆಮ್ ನಾಟ್ ಆಕ್ಸೆಪ್ಟಿಂಗ್. ಕ್ರಿಯೇಟರ್ಗೆ ಏನು ಕರ್ಮಗಳು ಏನು ಇಲ್ಲ. ಕಮ್ ಟು ಕ್ರಿಯೇಟರ್ ಮೋಡ್ ಅಗೇನ್. ಲೀವ್ ದಟ್ ಬುಕ್, ಓದಿ, ಬಟ್ ಅದು ಅವ್ರ ಅನುಭವ. ಇನ್ನೊಂದು ಹೇಳ್ತಾರೆ, ಇನ್ನೊಂದು ಡೈಮೆನ್ಷನ್ ಇದೆ, ನಾನು ಪುಣ್ಯ ಮಾಡಿದ್ರೆ ಆ ಡೈಮೆನ್ಷನ್. ನೋ, ಡೈಮೆನ್ಷನ್ಸ್ ಆಲ್ಸೋ ಡೋಂಟ್ ಆಕ್ಸೆಪ್ಟ್. ಡೈಮೆನ್ಷನ್ಸ್ ಆಲ್ಸೋ ಕ್ರಿಯೇಟೆಡ್ ಬೈ ಕ್ರಿಯೇಟರ್. ಸತ್ಯಲೋಕದಲ್ಲಿ ಬರೀ ಏನ್ ಕಾಣಿಸುತ್ತೆ, ಲೈಟ್ ಮಾತ್ರ ಇರುತ್ತೆ. ಸೊ ನೀವು ಅನ್ಲೆಸ್ ಅಂಟಿಲ್ ಯು ಆರ್ ಬಿಕಮ್ ಲೈಟ್, ಡೈಮೆನ್ಷನ್ಸ್ ಆಗ್ಲಿ, ಇಂಟರ್ ಡೈಮೆನ್ಷನ್ ಥರ್ಡ್ ಐ ಆಗ್ಲಿ, ಡೋಂಟ್ ಸ್ಟ್ರಕ್ ಎನಿವೇರ್. ವಿಚ್ ಮೋಡ್ ಯು ಆರ್ ಶುಡ್ ಬಿ. ನಾವು ಯಾವ ಮೋಡಲ್ಲಿ ಇರಬೇಕು? ಗಾಡ್ ಅನ್ನೋ ಜ್ಞಾನದಲ್ಲಿ ಇರಬೇಕು. ಇದು ಇಟ್ಕೊಳ್ಳಿ ಸಬ್ ಕಾನ್ಶಿಯಸ್ ಅಲ್ಲಿ. ಆ ಭಾವನೆ ಕಂಟಂಪ್ಲೇಷನ್ ಅಂತ ಹೇಳ್ತೀವಿ. ಒಂದಿನ ಬಂದಿಲ್ಲ ಅಂದ್ರೇನು ಓಕೆ, ಗೋ ಗೋ ಗೋ, ಪ್ರತಿ ಒಂದಿನ ಹೆಚ್ಚು ಮಾಡಿ. ಎಷ್ಟೋ, ಯಾಕಂದ್ರೆ ಕ್ರಿಯೇಟರ್ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ನಾವು ಕ್ರಿಯೇಷನ್ ಎಷ್ಟು ಬುಕ್ಸ್ ಬರಿಬೇಕಂದ್ರೇನು ಬರ್ಕೊಳ್ಬೇಕು. ಎಷ್ಟು ಜ್ಞಾನ ಇರುತ್ತಂದ್ರೆ ಅನ್ಲಿಮಿಟೆಡ್ ಜ್ಞಾನ ಇದೆ. ತಿಳ್ಕೊಳಕ್ಕೆ ತುಂಬಾ ಇರೋದು, ಇನ್ಫಿನಿಟಿ ಇರೋದು ಜ್ಞಾನ ಕ್ರಿಯೇಷನ್ ಬಗ್ಗೆ. ಕ್ರಿಯೇಟರ್ ಬಗ್ಗೆ ಏನೂ ಇಲ್ಲ, ಒಂದು ಚೂರು, ಒಂದೇ ಒಂದು ಶ್ಲೋಕ. ಕ್ರಿಯೇಟರ್ಗೆ ಏನೂ ಇಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ. ಈಸ್ ಜಸ್ಟ್ ಲೈಟ್, ಲವ್ ಅಂಡ್ ಲೈಟ್. ಅವ್ರಿಗೆ ಕೃಷ್ಣ ಒಂದೇ ಒಂದು ವಾಕ್ಯದಲ್ಲಿ ಮುಗಿಸಿದ್ದಾರೆ. ಅವ್ರಿಗೆ ಸಂಬಂಧನೇ ಇಲ್ಲ ಕರ್ಮಕ್ಕೆ. ಅವ್ರಿಗೆ ಅವರೇ ಎಲ್ಲ ಕ್ರಿಯೇಷನ್ಗೆ ಆಧಾರ. ಈಸ್ ಅ ಪಿಲ್ಲರ್ ಫಾರ್ ಕ್ರಿಯೇಷನ್. ಓಕೆ, ನಾವು ಯಾಕೆ ಈ ಎಲ್ಲ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಯು ಆರ್ ಆಕ್ಸೆಪ್ಟಿಂಗ್ ಕ್ರಿಯೇಷನ್ ರೂಲ್ಸ್ ಎಲ್ಲ. ಅದು ಇದೆ ಅಂತ ತಿಳ್ಕೊಳ್ಳಿ ಅಷ್ಟೇ.
ನಾನು ಕರ್ಮ ಸಿದ್ಧಾಂತ ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಇದೆ. ನೆಕ್ಸ್ಟ್ ವಾಟ್ ಲೆವೆಲ್, ನೆಕ್ಸ್ಟ್ 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 ಏನು ಥರ್ಡ್ ಇದೆ. ಓಕೆ, ಲೀವ್, ಅನುಭವ ಆಯ್ತು. ಅದಕ್ಕೆ ತುಂಬಾ ದಿನ ಆಸ್ಟ್ರಲ್ ಟ್ರಾವೆಲ್ ಆಗ್ಲಿ, ಥರ್ಡ್ ಆಗ್ಲಿ, ಪಾಸ್ಟ್ ಲೈಫ್ ಆಗ್ಲಿ, ಎನಿ ಎಕ್ಸ್ಪೀರಿಯನ್ಸ್, ಇಟ್ ವೋಂಟ್ ಸ್ಟೇ ಲಾಂಗ್. ಯಾಕಂದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೀವಿ. ಎವಲ್ಯೂಷನ್ ಅನ್ನೋದು ಆಲ್ವೇಸ್ ಇಟ್ ವಿಲ್ ಗೋ ಟಾಪ್. ಸೊ ಯಾಕೆ ತುಂಬಾ ದಿನ ಥರ್ಡ್ ಎ ಟಾಪ್, ಸಹಸ್ರಾರನೇ ಅಲ್ಟಿಮೇಟ್ ಅಂದ್ರೆ ಆ ಸ್ಥಿತಿಯಲ್ಲೇ ಲೈಫ್ ಲಾಂಗ್ ಇರ್ಬೋದಲ್ವಾ? ಯಾಕದು ಸ್ಟಾಪ್ ಸ್ಟಾಪ್ ಆಗ್ತಾ ಇದೆ? ನಿಮ್ಗೆ ಇನ್ನೊಂದು ಜ್ಞಾನ ಇದೆ, ತಿಳ್ಕೊಳ್ಳಿ ಅಂತ. ಅಂಟಿಲ್ ಅನ್ಲೆಸ್ ಯು ರಿಯಲೈಸ್ ಯುವರ್ ಎ ಕ್ರಿಯೇಟರ್, ಇನ್ನೊಂದು ಜನ್ಮ ಅನ್ನೋದು ಬರ್ತಾನೆ ಇರುತ್ತೆ ಏನೋ ಒಂದು ಡೈಮೆನ್ಷನ್ ಅಲ್ಲಿ. So, ಈ ಮೈಂಡ್ ಸೆಟ್ ಕ್ರಿಯೇಟರ್ ಅಂದ್ರೆ ಏನು? ತುಂಬಾ ಹೇಳಕ್ಕೆ ಏನು ಇಲ್ಲ ಕ್ರಿಯೇಟರ್ ಬಗ್ಗೆ. ಅದು ಮಹಾಪರಿಶೂನ್ಯ ಅಂತ ಸೈಲೆಂಟ್ ಆಗಿಬಿಡ್ತಾರೆ ಎಲ್ಲರೂ ಮಹರ್ಷಿಗಳು. ಕ್ರಿಯೇಷನ್ ಬಗ್ಗೆ ಹೇಳಕ್ ತುಂಬಾನೇ ಇದೆ. 64 crores ಯೋಗಿನೀಸ್, ಯಕ್ಷಿಣೀಸ್, ಗಂಧರ್ವಾಸ್, ಕಿನ್ನರಸ್, ಕಿಂಪುರುಷಸ್, ಡೈಮೆನ್ಷನ್ಸ್, ರೂಲ್ಸ್, ಧರ್ಮಾಸ್, ಇಷ್ಟು ದೊಡ್ಡದಾಗಿದೆ ಕ್ರಿಯೇಷನ್. ಆಲೋ ಬ್ರಹ್ಮಲೋಕ, ವಿಷ್ಣುಲೋಕ, ಓಕೆ, ಮಣಿದ್ವೀಪ, ಶಾಂಬಾಲ, ವಾಟ್ ಎವರ್ ಯು ಸೇ, ಇಟ್ ಈಸ್ ಆಲ್ ಕ್ರಿಯೇಷನ್. ಕ್ರಿಯೇಟರ್ ಅಲ್ಲ, ಕ್ರಿಯೇಟರ್ ಇದ್ದಾರೆ ಎಲ್ಲ ಕಡೆ. ಈಸ್ ಅವ್ರಿಲ್ಲ ಅಂದ್ರೆ ಏನೂ ನಡೆಯಕ್ ಆಗಲ್ಲ. ಬಟ್ ಇದೆಲ್ಲ ಕ್ರಿಯೇಷನ್ ಬಗ್ಗೆ ಮಾತ್ರ. ಡೋಂಟ್ ಎಕ್ಸಾಗ್ರೇಟ್. ಎರಡೇ ಇದೆ ಬ್ರಾಡ್ಲಿ. ಈ ಜ್ಞಾನಕ್ಕೋಸ್ಕರನೇ ಎಷ್ಟೋ ಜನ್ಮಗಳು ವೇಸ್ಟ್ ಆಗ್ತಾ ಇರುತ್ತೆ. ತುಂಬಾ ಜನ ಥರ್ಡ್ ಐಯಲ್ಲಿ ಸ್ಟಕ್ ಆಗಿ ಯೋಗ ಭ್ರಷ್ಟ ಆಗ್ತಾನೆ, ತಿರ್ಗಾ ಬರ್ತಾನೆ ಅವ್ರು. ಯಾಕಂದ್ರೆ ನಾನೇ ಕ್ರಿಯೇಟರ್ ಅಂತ ಅದು ಜ್ಞಾನ ಬಂದಿಲ್ಲ, ಬರೀ ಬಾಯಿಂದ ಹೇಳ್ತೀವಿ ಅಷ್ಟೇ. ಸೊ ಫಸ್ಟ್ ಸ್ಟೆಪ್, ಈ ಮೋಡ್ ಸ್ವಿಚ್ ಟು ದ ಕ್ರಿಯೇಟರ್ ಮೋಡ್. ದಯವಿಟ್ಟು ಇಲ್ಲಿ ಈ ಗ್ರೂಪ್ ಅಲ್ಲಿ ಇರೋರು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸತ್ಸಂಗ ಅಟೆಂಡ್ ಮಾಡಿದರೇನು, ಎಷ್ಟು ಕ್ಲಾಸಸ್ ಕೇಳಿದರೇನು, ಎಷ್ಟು ಯೂಟ್ಯೂಬ್ ವಿಡಿಯೋಸ್ ನೋಡಿ, ಅದೆಲ್ಲ ಕ್ರಿಯೇಷನ್ ಬಗ್ಗೆನೆ. ಅದು ಇನ್ಫಿನಿಟಿ ಆಗಿರುತ್ತೆ, ಅದಕ್ಕೆ ಎಂಡೇ ಇಲ್ಲ. ఏదైతే తెలుస్తుందో, ఏదైతే తెలిస్తే ఇంకేది తెలుసుకోవడానికి లేదో అది తెలుసుకో అంటాడు కృష్ణుడు. ఇది కన్నడದಲ್ಲಿ ಹೇಳಕ್ಕಾಗಲ್ಲ ನನಗೆ, ಗೊತ್ತಿಲ್ಲ. ఏది తెలుసుకుంటే ఇంక ఏమి తెలుసుకోని అవసరం లేదో అది తెలుసుకో అంటాడు. ಈ ವರ್ಡ್ ಅರ್ಥమైతే చాలు భగవద్గీతದಲ್ಲಿ. ట్రాన్స్లేట్ ಮಾಡಿ ಯಾರನ್ನ. ఏమి తెలిస్తే ఇంక ఏమి తెలుసుకోవడానికి అవసరం లేదో అది తెలుసుకోమంటాడు. ಓಕೆ, ಈ ಕ್ಲಾಸ್ ಎಸ್ಪೆಷಲಿ ಕ್ರಿಯೇಟರ್ ಮೋಡ್ ಬನ್ನಿ. ಡೋಂಟ್ ಆಕ್ಸೆಪ್ಟ್ ಕರ್ಮ ಸಿದ್ಧಾಂತ ಇದೆ. ಪುಸ್ತಕ ಓದಿದ್ರೆ ಒಂದು ಪ್ರಾಬ್ಲಮ್ ಇದೆ. ಹೌ ಟು ರೀಡ್ ಬುಕ್ ಇಸ್ ಅ ಆರ್ಟ್. ನಾನು ಎಷ್ಟೋ ಪುಸ್ತಕಗಳು ಓದಿದ್ದೀನಿ, ನಮಗ್ ಗೊತ್ತು ಯಾವ ತರ ಓದ್ಬೇಕು ಅಂತ. ಹೌ ಐ ರೀಡ್ ಅದೇ ಹೇಳ್ತಾ ಇದೀನಿ ಇವಾಗ. ಸೊ ಇವ್ರು ಕ್ರಿಯೇಟರ್ ಬಗ್ಗೆ ಮಾತಾಡ್ತಾ ಇದಾರ, ಕ್ರಿಯೇಷನ್ ಬಗ್ಗೆ ಮಾತಾಡ್ತಾ ಇದಾರ. ಫಸ್ಟ್ ಕನ್ಕ್ಲೂಡ್, ಐ ವಿಲ್ ಎಂಜಾಯ್ ಕ್ರಿಯೇಷನ್. ಅವರು ಕ್ರಿಯೇಷನ್ ಬಗ್ಗೆ ಅದು ಅವ್ರ ರಿಯಾಲಿಟಿ. ಅದು ನಮ್ಗೆ ಏನಾಗತ್ತೋ ಗೊತ್ತಾ, ಇಫ್ ಯು ಆರ್ ರೀಡಿಂಗ್ ಎ ಬುಕ್, ಅಪ್ಪ ಏನು ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್, ಆ ಗ್ರಹ, ಈ ಗ್ರಹ, ಆ ಡೈಮೆನ್ಷನ್, ಈ ಡೈಮೆನ್ಷನ್, ಅದೆಲ್ಲ ಕ್ರಿಯೇಷನ್ ಬಗ್ಗೆ ಇಸ್ ನಾಟ್ ಕ್ರಿಯೇಟರ್ ಮೋಡ್ ಅಲ್ಲಿ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಅವಾಗ ಏನಾಗುತ್ತೆ, ನನ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಬರಲ್ಲ. ಅದು ಅವ್ರ ಜ್ಞಾನ. ಸೊ ಐ ವಿಲ್ ಎಂಜಾಯ್ ದ ರೀಡಿಂಗ್ ಅಂಡ್ ವಿಲ್ ಪುಟ್ ದ ಬುಕ್ ಸೈಡ್. ಅವ್ರ ದೊಡ್ಡ ಮಹರ್ಷಿಗಳು, ಓಕೆ, ನಿನ್ಗೆ ಕಂಪ್ಯಾರಿಟಿವ್ಲಿ ಇಲ್ಲಿ ದೊಡ್ಡದನ್ನೋದು ಇಲ್ಲ, ಕಮ್ಮಿ ಅಂತಾನೂ ಏನೂ ಇಲ್ಲ, ಹೆಚ್ಚು ಇಲ್ಲ, ಕಮ್ಮಿ ಇಲ್ಲ. ಓಕೆ, ಅವ್ರ ಜ್ಞಾನ, ಓಕೆ, ಸ್ಟಿಲ್ ಹಿ ಹ್ಯಾಸ್ ಟು ರಿಯಲೈಸ್. ಸೊ ಏನನ್ನ ಪುಸ್ತಕ ಓದ್ತಾ ಇದ್ರೆ
ಡೋಂಟ್ ಜಡ್ಜ್ ಅಟ್ ಅಲ್ಟಿಮೇಟ್ ನಾಲೆಡ್ಜ್ ಅಂತಾನು, ಡೋಂಟ್ ಗಿವ್ ಎನಿ ಜಡ್ಜ್ಮೆಂಟ್, ಅದು ಕಮ್ಮಿನು ಅಂತ, ಎಂಜಾಯ್ ದ ರೀಡಿಂಗ್ ಅಷ್ಟೇ. ಸೆಕೆಂಡ್ ಥಿಂಗ್, ಸ್ಲೋಲಿ ಈ ಮೋಡಲ್ಲಿ ಇರುವಾಗ ಈ ಸಬ್ ಕಾನ್ಶಿಯಸ್ ನಿ ಯಾವಾಗ್ಲೂ ಒಂದು ನಾಳೆಯಿಂದ ವಿಲ್ ಡೂ ಕ್ಲಿಯರಿಂಗ್ ಯಾವ ತರ ಮಾಡ್ಕೋಬೇಕು, ಅದು ಓನ್ ಎಕ್ಸ್ಪೀರಿಯನ್ಸ್. ಅದು ಯಾವ ತರ ಅಂದ್ರೆ, ಸೊ ನನ್ ಮೈಂಡ್ ಸೆಟ್, ನಿಮ್ ಮೈಂಡ್ ಸೆಟ್ ನಿಮ್ಗೆ ಗೊತ್ತಾಗತ್ತೆ. ಡೋಂಟ್ ಪ್ರೈಸ್ ಎನಿ ಮಾಸ್ಟರ್. ಕೆಲವರಿಗೆ ಒಂದು ಅಭ್ಯಾಸ, ಹಬ್ಬ ಅವರು ಅಂತ ಗುರು ಇನ್ನು ಯಾರು ಇಲ್ಲ. ದೆನ್ ಹೂ ಯು ಆರ್ ಇಡಿಯಟ್ ಆರ್ ವಾಟ್? ಒಂದ್ ಕಡೆ ಹೇಳ್ತಾ ಇದ್ವಿ, ವಿ ಆರ್ ಆಲ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ವಿ. ನಾವು ಏನ್ ಮಾಡ್ತೀವಿ, ಅಬ್ಬಬ್ಬಬ್ಬ ಅವ್ರು ದೊಡ್ಡ ಮಾಸ್ಟರ್ ಈ ತರ ಅಂದ್ರೆ, ಇಂಡೈರೆಕ್ಟ್ಲಿ ಐ ಆಮ್ ಆಕ್ಸೆಪ್ಟಿಂಗ್ ಮೈ ಇಡಿಯಟ್. ಡೋಂಟ್ ಡೂ ಇಟ್. ದಯವಿಟ್ಟು ಅಪ್ರಿಶಿಯೇಟ್ ಮಾಡಿ. ಯಾ, ಗುಡ್ ವರ್ಕ್, ಗುಡ್ ಜಾಬ್, ಒಳ್ಳೇದ್ ಮಾಡಿದೀಯಾ. ಡೋಂಟ್ ಟೆಲ್ ಈಸ್ ಸುಪ್ರೀಂ ಮಾಸ್ಟರ್ ಸರ್, ಅವ್ರು ಒಳ್ಳೆ ಮಾಸ್ಟರ್ ಸರ್, ನೀವ್ ಯಾರಂದ್ರೆ. ಸೊ ಇಂಡೈರೆಕ್ಟ್ಲಿ ಸಬ್ ಕಾನ್ಶಿಯಸ್ಗೂ ಒಂಥರ ಮೆಸೇಜ್ ಹೋಗ್ತಾ ಇರುತ್ತೆ ವಿತೌಟ್ ಯುವರ್ ನಾಲೆಡ್ಜ್. ಸೊ ಪತ್ರಿಜಿ ವೆರಿ ವೆರಿ ಇಂಟೆಲಿಜೆಂಟ್, ಮೈ ಡಿಯರ್ ಗಾಡ್ಸ್ ಅಂತ ಸ್ಟಾರ್ಟಿಂಗ್ ಕ್ರಿಯೇಟರ್ ಲೆವೆಲ್ಗೆ ರೀಚ್ ಮಾಡಕ್ಕೆ ಟ್ರೈ ಮಾಡಿದ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಪೀಪಲ್ ಆರ್ ವೆರಿ ಲೆಸ್. ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾರೆ, ಯಾಕಂದ್ರೆ ಈ ಡಸಂಟ್ ವಾಂಟ್ ಹಿಮ್ ಟು ಪ್ರೈಸ್. ಅಂದ್ರೆ ನೀವು ನೀವೇ ಸರ್ ನನ್ ಗುರು, ನಾವು ಶಿಷ್ಯ ತರ ಇರ್ತೀವಿ ಲೈಫ್ ಲಾಂಗ್, ಆ ತರ ಇದ್ರೆ ಅವ್ರಿಗೆ ಇಷ್ಟ ಇಲ್ಲ. ಸೊ ವಿಲ್ ಅಪ್ರಿಷಿಯೇಟ್ ಒನ್ ಬೈ ಒನ್. ಓಕೆ, ಅವರ ಕೋಮ್ಲಾ ಇವರು, ಓಕೆ ರಜಿತಾ ಮೇಡಮ್, ಓಕೆ ಪ್ರಿಯಾ, ಓಕೆ ಇವರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ, ಸೂಪರ್ ಸೂಪರ್, ವಿ ಆರ್ ಆಲ್ ವರ್ಕಿಂಗ್ ಟುಗೆದರ್. ಅಷ್ಟೇ, ನಾನ್ ಕ್ಲಾಸ್ ಮಾಡ್ತಾ ಇದ್ದೀನಿ, ನಾನ್ ದೊಡ್ಡ ಮಾಸ್ಟರ್ ಅಂತ ಏನೂ ಇಲ್ಲ. ವಿ ವಾಂಟ್ ಟು ಗ್ರೋ, ವಿ ವಾಂಟ್ ಟು ನೋ ದ ಟ್ರೂತ್. ನಿಜ ಏನಂದ್ರೆ, ಇವಾಗ ನಡೀತಾ ಇರೋದು ಅದೇ, ಸ್ಲೇವರಿ. ಒಬ್ರು ಗ್ರೇಟ್ ಮಾಸ್ಟರ್ ಅಂತ, ಇನ್ನೊಬ್ರು ಎಲ್ಲರೂ ಲೈಫ್ ಲಾಂಗ್ ಸ್ಟೂಡೆಂಟ್ಸ್ ಅಂತ. ವಾಟ್ ನಾನ್ ಸೆನ್ಸ್ ಇಟ್ ಈಸ್. ದೆನ್ ವಾಟ್ ಮಾಸ್ಟರ್ ಈಸ್? ಆ ತರ ಇರೋ ಕ್ಲಾಸ್ಗೆ ಹೋಗ್ಲೇಬಾರ್ದು. ಇನ್ನೊಂದು, ನಾವೆಲ್ಲರೂ ಮಾಸ್ಟರ್ ಅಂತ ಹೇಳ್ತಾರೆ, ಬಟ್ ಅವ್ರ ಮೈಂಡ್ ಅಲ್ಲಿ, ಅವ್ರ ಎಮೋಷನ್ ಅಲ್ಲಿ ಅವರೇ ಮಾಸ್ಟರ್ ಅಂತ ಇರುತ್ತೆ, ಅದನ್ನು ಅಬ್ಸರ್ವ್ ಮಾಡಿ. ಜಸ್ಟ್ ಕೇಳಕ್ಕೋಸ್ಕರ ಮಾತ್ರನೇ, ಇನ್ನರ್ ಫೀಲಿಂಗ್ ಆ ತರ ಇರಲ್ಲ. ಸೊ ಯಾಕಂದ್ರೆ ಇದೆಲ್ಲ ಮೈಂಡ್ ಗೇಮ್, ಅರ್ಥ ಮಾಡ್ಕೊಳ್ಳಿ. ಮೈಂಡ್ ಗೇಮ್, ಸ್ಪಿರಿಚುಯಾಲಿಟಿ ಇಸ್ ಆಲ್ ಅಬೌಟ್ ಮೈಂಡ್ ಗೇಮ್. ಸೊ ನಿಮ್ ಮೈಂಡ್ ವೆರಿ 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 ಸಬ್ಟಲ್. ಡೋಂಟ್ ಪ್ರೈಸ್ ಎನಿ ಮಾಸ್ಟರ್. ಅಂದ್ರೆ ಪ್ರೈಸ್ ಅಂದ್ರೆ ಅಪ್ರಿಶಿಯೇಟ್ ಮಾಡಿ. ಡೋಂಟ್ ಕಂಪೇರ್. ಯು ಆರ್ ಯುನೀಕ್. ಈ ತರ ಇರೋರು ಇನ್ನೊಬ್ರು ಹುಟ್ಟಲ್ಲ ಯಾವಾಗ್ಲೂ. ನಿಮ್ ತರ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೆ ಬರಲ್ಲ. ಕ್ರಿಯೇಟರ್ ಎಂಜಾಯಿಂಗ್ ಎವ್ರಿಬಡೀಸ್ ಎಕ್ಸ್ಪೀರಿಯನ್ಸ್. ಇವರೇ ಗ್ರೇಟ್, ವಿವೇಕಾನಂದನೇ ಗ್ರೇಟು, ರಾಮಕೃಷ್ಣ ಪರಮಹಂಸ ಅವ್ರಿಗಂತ ಗ್ರೇಟ್ ನೀವೆಲ್ಲರೂ, ಇಫ್ ಯು ಆರ್ ಡೂಯಿಂಗ್ ಪ್ರಚಾರ. ಅದು ರಿಕಾರ್ಡ್ಸ್ ಅಲ್ಲಿ, ಹಿಸ್ಟ್ರಿ ಬುಕ್ ಅಲ್ಲಿ ಇದೆ ಅಷ್ಟೇ, ಫೇಮಸ್ ಆಗಿದೆ. ಅನ್ನೋ ಎಷ್ಟು ಜನ ಇರ್ಬೋದು, ಬಟ್ ಜನಗಳಿಗೆ ಗೊತ್ತಿಲ್ಲ. ಸೊ ಮೈಂಡ್ ಸೆಟ್, ಮೈಂಡ್ ಇಸ್ ವೆರಿ ಸೆನ್ಸಿಬಲ್. ನಾವು ಯಾರನ್ನ ಅವ್ರು ಗ್ರೇಟ್ 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 ಅಂತ ಇದ್ರೆ, ಅದು ಇಂಡೈರೆಕ್ಟ್ ಆಗಿ ಇಟ್ ವಿಲ್ ಬಿಕಮ್ ವೆರಿ ಡೌನ್ ಫಾಲ್. ವಿ ಆರ್ ಈಕ್ವಲ್, ಏನೂ ಇಲ್ಲ, ನಿಜ, ಇದು ಸತ್ಯ. ಎವ್ರಿಬಡಿ ಹ್ಯಾವ್ ಸೇಮ್ ಕೆಪಾಸಿಟೀಸ್. ರಿಯಲೈಸೇಷನ್ ಅನ್ನೋದು ಇವಾಗ ಆಗತ್ತೆ, ಕೆಲವೊತ್ತಿಗೆ ನಾಳೆ ಆಗತ್ತೆ ಅಷ್ಟೇ.
ವಿ ಆರ್ ಆಲ್ ಸೇಮ್. ಸೊ ಅಪ್ರಿಶಿಯೇಟ್ ದೇರ್ ವರ್ಕ್, ಡೋಂಟ್ ಕಂಪೇರ್. ಇನ್ನೊಂದು, ಸಿಚುವೇಶನ್ಸ್ ಬರ್ತಾ ಇರ್ತವೆ. ಸೊ ನನ್ಗೆ ಇಷ್ಟು ಕಷ್ಟಗಳು ಬಂದಿದೆ ಅಂದ್ರೆ ಯು ಆರ್ ಗ್ರೇಟ್. ಯಾಕಂದ್ರೆ ನಿಮ್ಗೆ ಆ ಶಕ್ತಿ ಇದೆ, ಅದಕ್ಕೆ ಬಂದೆ. ಸೊ ವೈ ಇಟ್ಸ್ ನಾಟ್ ಗೋಯಿಂಗ್, ಯು ಆರ್ ನಾಟ್ ಆಕ್ಸೆಪ್ಟಿಂಗ್ ದೋಸ್ ಕರ್ಮ. ಆ ಸಿಚುವೇಶನ್ ನಾವು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ಅದು ನ್ಯೂಟ್ರಲ್ ಆಗೋವರೆಗೂ ಬರ್ತಾನೆ ಇರುತ್ತೆ ಲೈಫಲ್ಲಿ. ಸೊ ಅದೆಲ್ಲ ನಾಳೆ ಮಾತಾಡ್ತೀವಿ, ಯಾವ ತರ ಮೈಂಡ್ ಅಲ್ಲಿ ರಿಕಾರ್ಡ್ ಆಗತ್ತೆ ತುಂಬಾ ಇದಿಲ್ಲ ಅಂತ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕ್ರಿಯೇಟರ್ ಕ್ರಿಯೇಷನ್ ಎರಡೇ ಇದೆ. ಏನನ್ನ ಬುಕ್ ತಗೊಂಡಿದ್ರೆ ಕೈಯಲ್ಲಿ, ಕ್ರಿಯೇಟರ್ ತರ ಓದಿ ಬುಕ್ನ. ಇದು ಸೂಪರ್ ಬುಕ್ ಅಂತ ಯಾರು ಕೊಡ್ತಾರೆ, ಇವ್ರು ಹೇಳಿರೋದು ಎಲ್ಲ ಸತ್ಯ, ಇವ್ರು ದೊಡ್ಡ ಮಾಸ್ಟರ್, ಆ ಮೋಡಲ್ ಇರಬಾರ್ದು. ನಾನು ಕ್ರಿಯೇಟರ್, ವೈ ಐ ವಿಲ್ ಜಸ್ಟ್ ಎಂಜಾಯ್ ದ ಬುಕ್. ಓಕೆ, ಅದು ಅವ್ರಿಗೆ ಸತ್ಯ, ನಾನು ಕ್ರಿಯೇಟರ್ ಆಗಿದ್ದೀನಿ ಅಂತ ಆ ಮೋಡಲ್ಲಿ ಓದಿ. ಡೋಂಟ್ ಗಿವ್ ಎ ಜಡ್ಜ್ಮೆಂಟ್ ದ ಬುಕ್ ಆಲ್ಸೋ. ನಾಳೆದಿಂದ ಹೀಲಿಂಗ್ ನೋಡಿ ಯಾವ ತರ ಆಗತ್ತೋ, ಸೀರಿಯಸ್ ಆಗಿ ತಗೊಂಡಿದ್ರೆ ನೀವು ನಾಳೆಯಿಂದ ಕ್ಲಾಸ್. ಸೊ ಇದು ಮಾತ್ರ ಸೀರಿಯಸ್, ತುಂಬಾ ಸೀರಿಯಸ್. ಇಟ್ಸ್ ನಾಟ್ ಎ ಜೋಕ್. ಕ್ರಿಯೇಟರ್ ಕ್ರಿಯೇಷನ್ ಅನ್ನೋದು ಎಷ್ಟೋ ಜನ್ಮಗಳು ವೇಸ್ಟ್ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ. ಈ ಕ್ರಿಯೇಷನ್ ಅಲ್ಲಿ, ಕರ್ಮದಲ್ಲಿ, ಈ ಆಸ್ಟ್ರಲ್ ಟ್ರಾವೆಲ್ ತಡೆ ಇಲ್ಲೇ ಹೋಗ್ತಾ ಇತ್ತು ಲೈಫ್ ಎಲ್ಲ. ಫ್ಯಾನ್ಸಿ ಆಗ್ಬಿಟ್ರೆ ಓಕೆ, ಎಂಜಾಯ್. ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ, ಇನ್ನೊಂದು ಸ್ಟೆಪ್ ಫಾರ್ವರ್ಡ್. ಕೊನೆ ವಾಟ್ ಈಸ್ ದ ఎండ్? ద ఎండ్ వాట్ హీ సెడ్, కృష్ణ టోల్డ్. ఏది నేర్చుకుంటే ఇంకేం నేర్చుకోలేదో అది నేర్చేసుకో అంటాడు. ಏನು ಗೊತ್ತಾದ್ರೆ ಇನ್ನೇನು ಬೇಕಾಗಲ್ಲೋ ಅದು ಗೊತ್ತಾಗ್ಬೇಕು. ಅದು ಏನು ಕ್ರಿಯೇಟರ್, ಹಿ ಇಸ್ ದ ಕಾಸ್ ಫಾರ್ ಎವ್ರಿಥಿಂಗ್. అది నేర్చుకొని ಪುಸ್ತಕಾలు చదువుకో, ಎಂಜಾಯ್ ಕ್ರಿಯೇಷನ್, ಎಂಜಾಯ್ ಮಾಡಿ. ಅದು ಗೊತ್ತಿಲ್ಲ ಅಂದ್ರೆ ವೇಸ್ಟ್ ಆಯ್ತು ಲೈಫ್. ಇನ್ನೊಂದು ಲೈಫ್ ಬರ್ತಾನೆ ಇರುತ್ತೆ. ಸೊ ಗೋಲ್ಡನ್ ಏಜ್ ಗ್ರೂಪ್ ಅಲ್ಲಿ ನೀವು ಗ್ರ್ಯಾಂಡ್ ತರ ಇರಬೇಕು. ಹಿಯರ್ ಐ ಆಮ್ ನಾಟ್ ಪ್ರೀಚಿಂಗ್ ಎನಿಥಿಂಗ್, ಐ ಆಮ್ ಟೆಲಿಂಗ್ ದ ಟ್ರೂತ್ ಸ್ಟ್ರೈಟ್ ಫಾರ್ವರ್ಡ್ಲಿ. ಸೊ ತುಂಬಾ ಗ್ರೂಪ್ಸ್ ನೋಡಿ ನೋಡಿ ನನ್ಗೆ ಸಾಕಾಯ್ತು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಹೇಳೋರಿಗೆ, ಅವ್ರು ಏನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಓ ಥಾಡೆ, ಓಕೆ ಹೀಲಿಂಗ್ ಆಗಿದೆ, ಆಯ್ತು, ನೆಕ್ಸ್ಟ್ ವಾಟ್? ನೆಕ್ಸ್ಟ್ ಇನ್ನೊಂದು ಕಾಯಿಲೆಗಳು ಬರುತ್ತೆ. ಇಫ್ ಯು ಎನ್ಲೈಟೆಡ್, ಇಫ್ ಯು ಆರ್ ಇನ್ ದಟ್ ಸೂಪರ್ ಕಾನ್ಶಿಯಸ್, ನಥಿಂಗ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್. ಪಾಪ ಕೇಳೋರ್ಗು ಗೊತ್ತಿಲ್ಲ, ಅದು ಬೇರೆ ವಿಷಯ. ಸೊ ಎನಿ ಕ್ವಶನ್ಸ್?